ರಾಜ್ಯ ಏನಾಯ್ತಿತ್ತು ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದ್ರು ಬಿಜೆಪಿಯವರು ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಗಿದೆಯಾ? ದಿವಾಳಿ ಅನ್ನೋದಕ್ಕೆ ಪದ ಅರ್ಥ ಗೊತ್ತ ಅವ್ರಿಗೆ? ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ, ಜೊತೆಗೆ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ, ಜೊತೆಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಹೇಳಿರ್ತಕ್ಕಂಥ ಮಾನದಂಡಗಳಿಗೆ ಅನುಗುಣವಾಗಿ ಕೂಡ ಇದ್ದೀವಿ. ಆಮೇಲೆ ಈ ಸಾಲ ಎಷ್ಟು ತಗೋಬಹುದು ಅಂತ ನಿಗದಿ ಮಾಡೋರು ಯಾರು ಗೊತ್ತಾ? ಕೇಂದ್ರ ಸರ್ಕಾರದವರು, RBI. ಸೊ ನಾವು ಬಜೆಟ್ ನಲ್ಲಿ ಏನು ಹೇಳಿದ್ದೋ ಕಳೆದ ಇದಿರ್ಬೋದು 23-24 ಇರ್ಬೋದು, 24-25 ಇರ್ಬೋದು, ಆ ಎಲ್ಲ ಭರವಸೆಗಳನ್ನ ಈಡೇರಿಸಿದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಅದಕ್ಕೋಸ್ಕರನೇ ಹೇಳೋದು. ನುಡಿದಂತೆ ನಡೆದಿದ್ದೀವಿ. ಜೊತೆಗೆ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ, ಅಭಿವೃದ್ಧಿಗೂ ಹಣ ಖರ್ಚು ಮಾಡಿದ್ದೀವಿ. ಈಗ ಹೋದ ವರ್ಷ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ಇಯರ್ ಮಾರ್ಕ್ ಮಾಡಿದ್ದು. 52,009 ಕೋಟಿ ಮಾಡಿದ್ದು. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ. 23-24 ಮಾಡಿದ್ದೀವಿ, 24-25 ಮಾಡಿದ್ದೀವಿ, ಮುಂದೇನೂ ಮಾಡ್ತೀವಿ. ಯಾವುದೇ ಕೋತ ಆಗಿಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಕಳೆದ ವರ್ಷ ಬಜೆಟ್ ನಲ್ಲಿ 52,009 ಕೋಟಿ ಈ ವರ್ಷದ ಬಜೆಟ್ ನಲ್ಲಿ ಇಟ್ಟಿದ್ದು. ಮುಂದಿನ ವರ್ಷಕ್ಕೆ 51,034 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ. ಯಾಕೆ ಕಡಿಮೆ ಆಯ್ತು ಅಂತಂದ್ರೆ 52,000 ಕೋಟಿಯಿಂದ ಈ ಸಾರಿ ನಾವು ಅಕ್ಕಿ ಕೊಡ್ತೀವಲ್ಲ, ಗ್ಯಾರಂಟಿ ಯೋಜನೆಯಲ್ಲಿ 5 kg ಅಕ್ಕಿ ಕೊಡ್ತೀವಲ್ಲ, ಇವರು ಎಂತದ್ದು ಕೇಂದ್ರದ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಕ್ಕಿ ರೇಟ್ ನಾವು ಕೊಡುವಾಗ ಶುರು ಮಾಡಿದಾಗ 34 ರೂಪಾಯಿ ಇತ್ತು, ಈಗ 22 ರೂಪಾಯಿ ಆಗಿದೆ. ಅದರಿಂದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದರಲ್ಲಿ ನಮಗೆ ಕಡಿಮೆ ಆಯಿತು, ಅದಕ್ಕೋಸ್ಕರವಾಗಿ ಕಡಿಮೆ ಮಾಡಿದ್ದೀವಿ. ಅದೊಂದರಲ್ಲಿ ಮಾತ್ರ. ಇನ್ನು ಉಳಿದವೆಲ್ಲ ಸುಮಾರು 28,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದೀವಿ ಪರ್ ಇಯರ್. 28,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ಈ ಸಾರಿ ಹೆಚ್ಚು ಹಣವನ್ನ ಕೊಟ್ಟಿದ್ದೀವಿ, ಎಕ್ಸೆಪ್ಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್. ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್, ಇದು ಡಿಕ್ಲೈನ್ ಆಗೋದ್ರಿಂದ ಅಲ್ಲೊಂದು ಮಾತು ಬಿಟ್ಟು ಇನ್ ಬಾಕಿ ಎಲ್ಲ ಇಲಾಖೆಗಳಿಗೂ ಹೆಚ್ಚು ಕೊಟ್ಟಿದ್ದೀವಿ. ಅಂದಮೇಲೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ. ಬಿಜೆಪಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು. ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರು? ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಈಗ ದೆಹಲಿನಲ್ಲಿ ಏನ್ ಮಾಡಿದರು? ಹರಿಯಾಣದಲ್ಲಿ ಏನ್ ಮಾಡಿದರು? ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದರು? ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದರು? ರಾಜಸ್ಥಾನದಲ್ಲಿ ಏನ್ ಮಾಡಿದರು? ನಾವು ಹೇಳಿದನ್ನೇ ಫಾಲೋ ಮಾಡಿದ್ದಾರೆ, ಕಾಪಿ ಮಾಡಿದ್ದಾರೆ.
ಸೊ ನಾವು ನೇರವಾಗಿ ಅವರ ಖಾತೆಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮಧ್ಯವರ್ತಿಗಳ ಹಾವಳಿ ಇಲ್ಲ. ಡಿಬಿಟಿ ಮೂಲಕ ನೇರವಾಗಿ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ದಟ್ ಮೀನ್ಸ್ ಟು ಸೇ, ಈಗ ಒಂದು ಈ ಯೋಜನೆಗಳಿದಾವಲ್ಲ, ನಮ್ಮ ಗ್ಯಾರಂಟಿ ಯೋಜನೆಗಳು, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಗೊತ್ತಾ?